Hello children, let's begin today's class from 6th standard Social, Civics, Political Life, Lesson 4, Key Elements of a Democratic Government. So let's continue the lesson. So we are about to know about the need to resolve conflict. Andre jagala, conflict andre jagala, quarrel. So need to resolve the conflict. It is seen that the conflicts can be lead to the violence and the death when one group decides that it is all right and to use the force to prevent the other group from protesting. ಅಂದರೆ ಒಂದೊಂದು ಪಾರ್ಟಿಯಿಂದ ಜಗಳ ಆಗುತ್ತೆ ನೋಡ್ರಿ, ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗ್ತಾರೆ, ನಮ್ಮ ಪಾರ್ಟಿ ನಾವೇನು ಹೇಳಿದೆ ಅದೇ ಸರಿ ಇದೆ ಅಂತ. ಈ ಜಗಳಗಳು ಎಲ್ಲಿಗೆ ಹೋಗುತ್ತೆ? ವೈಲೆನ್ಸಿಗೆ ಹೋಗುತ್ತೆ. ಆನಂತರ ಕೆಲವೊಮ್ಮೆ ಡೆತ್ನೂ ಆಗಿರ್ತದೆ. ಸೊ ಫೋರ್ಸ್ ಟು ಪ್ರಿವೆಂಟ್ ದ ಗ್ರೂಪ್ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಕನ್ಫ್ಲಿಕ್ಟ್ಸ್ ಅರೈಸ್ ವೆನ್ ಪೀಪಲ್ ಆಫ್ ವೆರಿಡ್ ಕಲ್ಚರ್, religions and the religion and the economic background do not get along with each other, and when some among them feel they are being discriminated against. ಅಂದರೆ ಜಾತಿ ಅಂದ್ಕೊಂಡು ಬರ್ತದೆ ನೋಡ್ರಿ, ಒಂದೊಂದು ಸಲ ರಿಲಿಜನ್ ಅನಂತರ ಕಲ್ಚರ್, ಅವ್ರು ಫಾಲೋ ಮಾಡೋ ಕಲ್ಚರ್, ರಿಲಿಜನ್, ಜಾತಿ ಇದ್ರ ಬಗ್ಗೆ ಜಗಳಗಳು ಬಂದಾಗ ಒಂದು ಜಾತಿಯಿಂದ ಮತ್ತೊಂದಕ್ಕೆ ವೈಲೆಂಟ್ ಆಗಿ ಹೋಗಿ ಡಿಸ್ಕ್ರಿಮಿನೇಟ್ ಮಾಡಿದಾಗ, ಅಂದರೆ ಅವರಿಗೆ ಇವರಿಗೆ ಅಂತ ಈಕ್ವಲ್ ಕೊಡದೆ ರೈಟ್ಸ್ ಡಿಸ್ಕ್ರಿಮಿನೇಟ್ ಮಾಡಿದಾಗ ಈ ಥರದ ಜಗಳಗಳು ಅರೈಸ್ ಆಗುತ್ತೆ. People may use violent methods to settle these differences, leading to fear and tensions among the others living in an area. ಆ ಏರಿಯಾಗೆ ಹೋಗಿ ಅನಂತರ ಅವರಿಗೆ ಧಮಕಿ ಕೊಡೋದು, ಆನಂತರ ಒಂಥರ ಪ್ರಾಬ್ಲಮ್ ಮಾಡಿರೋದು, ಡಿಸ್ಕ್ರಿಮಿನೇಟ್ ಯಾವುದಾದ್ರೂ ಮೆಥಡ್ ತೊಗೊಳ್ತಾರೆ, ವೈಲೆಂಟ್ ಮೆಥಡನ್ನು ಯೂಸ್ ಮಾಡ್ತಾರೆ ಆ ಡಿಫ್ರೆನ್ಸಸ್ ಮತ್ತು ಇದನ್ನು ಡಿಸ್ಕ್ರಿಮಿನೇಷನ್ ಸಾಲ್ವ್ ಮಾಡೋಕ್ಕೆ. ಕೆಲವೊಬ್ಬರಿಗೆ ಫಿಯರ್, ಭಯ ಪಡಿಸೋದು, ಆ ಟೆನ್ಷನ್ ಕೊಡೋದು, ಅವ್ರ ಏರಿಯಾಗೆ ಹೋಗಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ದ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಸಾಲ್ವಿಂಗ್ ದಿ ಕನ್ಫ್ಲಿಕ್ಟ್ಸ್. ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಆಗುತ್ತೆ. Religious processions and the celebrations also lead to conflicts sometimes. ಏನು ಮಾಡ್ತಾರೆ, ಅವ್ರವ್ರದ್ದು ಈಗ ಕ್ಯಾಸ್ಟ್ಗಳಲ್ಲಿ ಬಂದರೆ ಅವ್ರದ್ದು ರಿಲಿಜನ್, ಅವ್ರ ಕ್ಯಾಸ್ಟ್ಗಳಿಂದ ಫೆಸ್ಟಿವಲ್ಸ್ ಬಂತು ಅಥವಾ ರಿಲಿಜಿಯಸ್ ಪ್ರೊಸೆಷನ್ಗಳು ಬಂತು, ಸ್ವಲ್ಪ ಸಿಲೆಬ್ರೇಷನ್ ಬಂತು. ಆ ಸಿಲೆಬ್ರೇಷನು ಏನಾಗುತ್ತೆ, ಬೇರೆ ಬೇರೆ ಕ್ಯಾಸ್ಟ್ ಅಥವಾ ಇದರಿಂದ ಕನ್ಫ್ಲಿಕ್ಟ್ಸ್ಗಳು ಕ್ರಿಯೇಟ್ ಆಗ್ತವೆ ಸಮ್ಟೈಮ್ಸ್. ಫಾರ್ ಎಕ್ಸಾಂಪಲ್, ಅ ರೂಟ್ ಟು ಅ ಪ್ರೊಸೆಷನ್ ಟೇಕ್ಸ್ ಪ್ಲೇಸ್ ರೂಟ್ ಟು ಅ ಕನ್ಫ್ಲಿಕ್ಟ್. ಅಂದರೆ ಈ ರೂಟಿಂದ ಪ್ರೊಸೆಷನ್ ಹೋಗಬಾರ್ದು, ಆ ರೂಟಿಂದ ಪ್ರೊಸೆಷನ್ ಬೇಡ ಅಂದ್ಕೊಂಡು ಅಪೋಸ್ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಜಗಳಗಳು ಸ್ಟಾರ್ಟ್ ಆಗ್ತವೆ. ದ ಗೌರ್ಮೆಂಟ್ ಪರ್ಟಿಕ್ಯುಲರ್ಲಿ ದ ಪೊಲೀಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಗೆಟ್ಟಿಂಗ್ ದ ರಿಪ್ರೆಸೆಂಟೇಟಿವ್ಸ್ ಆಫ್ ದಿ ಕನ್ಸರ್ನ್ಡ್ ಕಮ್ಯುನಿಟೀಸ್ ಟು ಮೀಟ್ ಆ್ಯಂಡ್ ಟ್ರೈ ದ ಅರೈವ್ ಅಟ್ ಅ ಸೊಲ್ಯೂಷನ್. ಏನು ಮಾಡ್ತಾರೆ, ಆವಾಗ ಇಂಪಾರ್ಟೆಂಟ್ ಗೌರ್ಮೆಂಟ್ ಏನು ರೂಲ್ಸ್ ಹೋಗುತ್ತೆ, ಪೊಲೀಸ್ ಈಸ್ ಅ ಮೇನ್ ರೋಲ್ ಆಗಿರ್ತಾರೆ ಆ ಟೈಮಿಗೆ. ಆ ಪ್ರೊಸೆಷನ್ಗಳಿಗೆ ಅಥವಾ ಆ ಥರಗಳಲ್ಲೆಲ್ಲ ಏನಾದರೂ ಜಗಳ ಬಂದಾಗ ಪೊಲೀಸ್ ಟೇಕ್ ಆ್ಯನ್ ಇನಿಷಿಯೇಟಿವ್ ರೋಲ್ ತೊಗೊಂಡಿರ್ತಾರೆ. ದ ಗೌರ್ಮೆಂಟ್ ಪರ್ಟಿಕ್ಯುಲರ್ಲಿ ದ ಪೊಲೀಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಗೆಟಿಂಗ್ ದ ರಿಪ್ರೆಸೆಂಟೇಟಿವ್ ಆಫ್ ದ ಕನ್ಸರ್ನ್ಡ್ ಕಮ್ಯುನಿಟೀಸ್ ಟು ಮೀಟ್ ಆ್ಯಂಡ್ ಟ್ರೈ ಆ್ಯಂಡ್ ಅರೈವ್ ಎಟ್ ಅ ಸೊಲ್ಯೂಷನ್. ಆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಆವಾಗ ಪೊಲೀಸರಲ್ಲಿ ಬಂದಿರ್ತಾರೆ. ನೆವರ್ದಲೆಸ್ ದೇರ್ ಈಸ್ ಆಲ್ಸೋ ಫಿಯರ್ ಆ್ಯಂಡ್ ವೈಲೆನ್ಸ್ ಮೇ ಎರೆಪ್ಟ್. ಅಲ್ಲಿಗೆ ಫಿಯರ್, ಭಯನೂ ಇರ್ತದೆ, ವೈಲೆನ್ಸ್ನೂ ಆಗ್ತಾ ಇರ್ಬೋದು. ಏನಾದರೂ ವಿತ್ ದ ಪೀಪಲ್ ಥ್ರೋಯಿಂಗ್ ದ ಸ್ಟೋನ್ಸ್ ಆ್ಯಂಡ್ ಟ್ರೈಯಿಂಗ್ ಟು ಡಿಸ್ಟ್ರಪ್ಟ್ ದ ಪ್ರೊಸೆಷನ್. ಏನು ಮಾಡ್ತಾರೆ, ಆ ಪ್ರೊಸೆಷನ್ಗಳಿಗೆ ಆಗದೆ ಇರೋರು ಸ್ಟೋನ್ಗಳಿಂದ ಕಲ್ಲು ಹೊಡೆಯೋದು ಅಥವಾ ಏನಾದರೂ ಒಂದು ತೊಂದರೆ ಕೊಡೋದು, ಈ ಥರನೂ ಆಗ್ತಾ ಇರ್ತದೆ. ಇದೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ ಪೊಲೀಸ್. ದ ಪೊಲೀಸ್ ಇನ್ ಚಾರ್ಜ್ ಆಫ್ ದಿ ಎನ್ಶೂರಿಂಗ್ ದಟ್ ದ ವೈಲೆನ್ಸ್ ಡಸ್ ನಾಟ್ ಟೇಕ್ ಪ್ಲೇಸ್. ಬಟ್ ಪೊಲೀಸ್ ಏನು ಮಾಡ್ತಾರೆ, ಎಲ್ಲ ಸೇಫ್ಟಿ ಮೆಜರ್ಸ್ ತೊಗೊಂಡಿರ್ತಾರೆ ಈ ಥರ ಆಗಬಾರ್ದು ಅಂತ. ಮೀನ್ ವೈಲ್ ದ ರಿವರ್ಸ್ too can become the source of the conflict between the states if it begin to be one state flows through the another ends the third. ಏನಂದರೆ ಈ ರಿವರ್ಗಳಲ್ಲೂ ಜಗಳ ಆಗುತ್ತೆ. ನದಿಗಳು ಒಂದು ಕಡೆ ಹುಟ್ಟಿರ್ತವೆ, ಇನ್ನೊಂದು ಸ್ಟೇಟಿಗೆ ಹರಿತವೆ. ನಮ್ಮ ಕಡೆ ಹುಟ್ಟೋದು ಅಂದ್ಕೊಂಡು ನಾವಲ್ಲಿ ಡ್ಯಾಮ್ ಕಟ್ಟು ಬಂದ್ ಮಾಡೋದು, ಅವರು ನಮ್ಮ ಕಡೆ ನದಿ ಹರಿದು ಬಿಡಲಿ, ಅದನ್ನು ಯಾಕೆ ಕಟ್ ಮಾಡಬೇಕು, ಅದು ಒಂದು ನ್ಯಾಚುರಲ್ ಸೋರ್ಸು ಬರಲಿ ಅಂದ್ಕೊಂಡು ಹೇಳೋದು. ಈ ಥರದನ್ನು ಇದರಿಂದನೂ ಎಷ್ಟೋ ಜಗಳಗಳಾಗ್ತವೆ, ಸ್ಟೇಟ್ ವೈಸ್ ಜಗಳಗಳಾಗ್ತವೆ. ಯಾಕಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಹೋಗ್ತಾ ಇದೆ ಅಂದ್ಕೊಂಡು. Sharing of this river water between the different states of the river goes through the become an issue of the conflict. ಇದನ್ನು ನಮ್ಮ ಕಡೆ ಹುಟ್ಟದೆ, ನಾವು ನೀರು ಕಳಿಸಲ್ಲ, ಅವರು ಅಲ್ಲಿಂದ ಆ ನೀರಿಗೋಸ್ಕರನೇ ಆ ಸ್ಟೇಟ್ನವರು ವೇಟ್ ಮಾಡ್ತಾ ಇರ್ತಾರೆ ಇವ್ರು ಬಿಡದೆ ಇರೋದಕ್ಕೆ. ಇದಕ್ಕೂ ಸುಮಾರು ಸಲ ಏನೇನೋ ಜಗಳಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಗೊತ್ತಿರೋಂಗೆ ಕಾವೇರಿ ವಾಟರ್.
that Kaveri water disputes that broke out the Karnataka and Tamil Nadu in an example. Tamil Nadu ಮತ್ತು ಕರ್ನಾಟಕ ಟೈಮಿಗೆ ಅವಾಗ ಎಷ್ಟು ಜಗಳಗಳಾಯಿತು ಈ ಕಾವೇರಿ ನದಿಗೋಸ್ಕರ, ಎಷ್ಟು ಸ್ಟ್ರೈಕ್ಗಳಾಯಿತು, ಆನಂತರ ಎಷ್ಟೋ ಪ್ರೊಸೆಷನ್ ಹೋಯಿತು ನೀರು ಕಳಿಸಲ್ಲ ಅಂತ, ಈ ಥರ ಏನೇನೋ ಆಯ್ತು ಅವಾಗ. ದ ಒರಿಜಿನ್ಸ್ ಆಫ್ ದ ಲೀಗಲ್ ಡಿಸ್ಪ್ಯೂಟ್ಸ್ ಆಫ್ ದ ಕಾವೇರಿ ವಾಟರ್ ಡೇಟ್ ಬ್ಯಾಕ್ 1892 ಆ್ಯಂಡ್ ಬೈ ದ ಲೇಟ್ 1960 ಇದು ಮೊದಲಿಂದಲೂ ನಡೀತಾನೆ ಬಂದಿದೆ. ಬೈ ಬೋತ್ ದ ಸ್ಟೇಟ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಬಿಗ್ಯಾನ್ ಟು ರಿಯಲೈಸ್ ದ ಗ್ರಾವಿಟಿ ಅಂಡ್ ದ ಸಿಚುವೇಶನ್ ಆಫ್ ದಿ 50 years to run 1924 agreement was soon coming an end. The water stored in the Krishnarajasagar Dam in Karnataka was used to irrigating the number of the district and can for meeting the needs of the city to the Bangalore. ಅಂದರೆ ಕರ್ನಾಟಕದಲ್ಲಿ ಏನಿರ್ತಾರೆ ನಮಗೇನೆ ಸಫಿಷಿಯೆಂಟ್ ಆಗ್ತಾ ಇಲ್ಲ, ಇನ್ನು ಎಲ್ಲಿ ಹರಿದು ಬಿಡೋದು ಅಂದ್ಕೊಂಡು ಇವರು ಒಂಥರ ಹೇಳ್ತಾರೆ. ಬಟ್ ನೀರು ಎಲ್ಲರಿಗೂ ಬೇಕು ಅಲ್ಲ ಅಂದ್ಕೊಂಡು ಅವರು ಅದ್ರ ಮೇಲೇ ಡಿಪೆಂಡ್ ಆಗಿರ್ತಾರಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಈ ಥರದ್ರಿಂದ ಇದು ಜಗಳಗಳು ಕಂಟಿನ್ಯೂ ಆಗ್ತಾನೇ ಇರ್ತದೆ. Irrigating number of district in meeting the needs of the Bangalore. At the same time, the water stored in the Mettur Dam in Tamil Nadu was used for the crops grown in the delta regions of the state. The conflict across both of them dams are the same river. ಈ ಸೇಮ್ ರಿವರಿಗೋಸ್ಕರ ಒಂದೇ ಡ್ಯಾಮ್ ಆಗಿದ್ದಕ್ಕೆ ಇದ್ರ ಬಗ್ಗೆನೇ ಆ ಮೆಟ್ಟೂರು ಡ್ಯಾಮಲ್ಲೂ ಅನಂತರ ಇಲ್ಲಿ ಕೃಷ್ಣರಾಜಸಾಗರ ಈ ಎರಡೂ ಡ್ಯಾಮ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ಕಾವೇರಿ ನದಿ ಮೇಲೆ. ಇದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ ಕನ್ಫ್ಲಿಕ್ಟ್ಗಳು ಆಗ್ತಾ ಇರ್ತವೆ. both the dams same river. The downstream dam, the Tamil Nadu could only fill up the water released from the upstream located in the Karnataka, leading to the water scarcity in the one state, and both the states can't get as much as water as they need people in their state. ಅದರಿಂದ ಇವ್ರಿಗೆ ನಾವು ಹರಿದು ಬಿಟ್ಟರೆ ನಮ್ಮ ಕರ್ನಾಟಕಕ್ಕೆ ನೀರು ಕಮ್ಮಿ ಆಗುತ್ತೆ ಅಂದ್ಕೊಂಡು ಆ ನೀರು ಎರಡೂ ಸ್ಟೇಟಿಗೆ ಸಫಿಷಿಯೆಂಟಾಗಿ ಸಾಕಾಗ್ತಿಲ್ಲ. ದಿಸ್ ಲೀಡ್ ಟು ದಿ ಕನ್ಫ್ಲಿಕ್ಟ್. The central government has a step to see that the fair distribution is worked out of this both states. ಈ ಸೆಂಟ್ರಲ್ ಗೌರ್ಮೆಂಟ್ ಏನಾಗುತ್ತೆ ನೀಟಾಗಿ ಈ ಕನ್ಫ್ಲಿಕ್ಟ್ ಆಗದೆ ಇರೋಂಗೆ ಎರಡೂ ಸೈಡ್ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು, ಯಾವ ಥರ ನೀರನ್ನು ಅವೈಲೇಬಲ್ ಮಾಡಬೇಕು ಅಂತ ಇಟ್ ಲುಕ್ ಇನ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್. Next, if we come to know about the equality and justice, the key idea of the democratic government and its commitment to the equality and the justice which are inseparable. The earlier practice of untouchability is now banned by law. Untouchable ಅಂದರೆ ಅವ್ರಿಗೆ ಮುಟ್ಬಾರ್ದು ಇವ್ರಿಗೆ ಮುಟ್ಬಾರ್ದು ಅನ್ನೋ ಫಸ್ಟ್ ಇರೋದು ಅನ್ಟಚಬಿಲಿಟಿ. ಈಗ ಅದೆಲ್ಲ ಬ್ಯಾನ್ ಮಾಡಿದ್ದಾರೆ, ಅಂದರೆ ಎಲ್ಲರಿಗೂ ಜಸ್ಟಿಸ್ ಕೊಟ್ಟಿದ್ದಾರೆ, ಎಲ್ಲರೂ ಈಕ್ವಲ್ ಅಂತ ಹೇಳಿದ್ದಾರೆ. They were earlier denied education, transport and medical facilities and even the chance of offer prayers. Dr. Ambedkar and many other like him realized that such practices must not continue and justice can be only achieved when the people treated equally. ಎಲ್ಲರಿಗೂ ಜಸ್ಟಿಸ್ ಯಾವಾಗ ಸಿಕ್ಕುತ್ತೆ, ಮೇಲೆ ಕೆಳಗೆ ಕೀಳು ಮೇಲು ಆ ಥರ ಎಲ್ಲ ಮಾಡದೆ ಎಲ್ಲರೂ ಈಕ್ವಲ್ ಅಂತ ಹೇಳಿದಾಗ ಎಲ್ಲರಿಗೂ ನೀಟಾಗಿ ಜಸ್ಟಿಸ್ ಸಿಗುತ್ತೆ ಅಂತ ಡಾಕ್ಟರ್ ಅಂಬೇಡ್ಕರ್ ಮತ್ತು ಅವ್ರದ್ದು ಫಾಲೋವರ್ಸ್ ಎಲ್ಲರೂ ಅದನ್ನು ಬ್ಯಾನ್ ಮಾಡಿದರು. ಅನ್ಟಚಬಿಲಿಟಿ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡೋಂಗೆ ಮಾಡಿದರು. The government also recognizes this and makes special provisions for the groups within the society and that are unequal. ಎಲ್ಲರಿಗೂ ಒಂದೇ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ಮೇಲೆ ಕೆಳಗೆ ಕೀಳು ಮೇಲು ಏನೂ ಇಲ್ಲ ಅಂದ್ಕೊಂಡು ಗೌರ್ಮೆಂಟೇನು ಸ್ಪೆಷಲ್ ಮೆಜರ್ಸನ್ನು ತಗೊಳ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿಸ್ ಲೆಸನ್, the key elements of democratic government. Hope you have understood this lesson. Thank you, children.